ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಿಮ್ಗೆಲ್ಲ ಗೊತ್ತಿರುತ್ತೆ ತಮ್ಮನೇಲ್ ನೋಡಿದ್ಮೇಲೆ ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಆದ್ರೂ ಕೂಡ ಹೇಳ್ತೀನಿ, ನಾನು ನನ್ನ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಆನ್ಲೈನ್ ಅಲ್ಲಿ ಕೆಲವು ಪ್ರಾಡಕ್ಟ್ಸ್ ನ ತರಿಸಿದೀನಿ. ಸೊ ತುಂಬಾ ದಿನಗಳಿಂದ ಅನ್ಕೊಂಡಿದ್ದೆ ಚೇಂಜಸ್ ನ ಮಾಡೋಣ ಕಿಚನ್ ಅಲ್ಲಿ ಅಂತ. ಸೊ ಇವಾಗ ಪ್ರಾಡಕ್ಟ್ಸ್ ಎಲ್ಲ ಬಂದಿದೆ. ಸೊ ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಪ್ರಾಡಕ್ಟ್ ನ ಕ್ವಾಲಿಟಿ ಎಲ್ಲ ಹೇಗಿದೆ, ಪ್ರೈಸಸ್ ಎಲ್ಲ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ಆನ್ಲೈನ್ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ನ ನೋಡ್ತಾ ಇದ್ರೆ ನಿಮ್ಗೂ ಕೂಡ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಪ್ರಾಡಕ್ಟ್ಸ್ ನ ಓಪನ್ ಮಾಡೋಣ. ಸೊ ಇದು ಮೊದಲನೇ ಪ್ರಾಡಕ್ಟ್ ನಾನು ಮೀಶೋಲಿಂದ ಬೈ ಮಾಡಿದ್ದು. ಸೊ ಬನ್ನಿ ಅನ್ಪ್ಯಾಕ್ ಮಾಡೋಣ. ಪ್ಯಾಕಿಂಗ್ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೊಂದು ಥ್ಯಾಂಕ್ ಯು ಗ್ರೀಟಿಂಗ್ ತರ ಕೊಟ್ಟಿದ್ದಾರೆ. ಮತ್ತೆ ಇದು ಗ್ಲಾಸ್ ಕಂಟೈನರ್ ಪ್ಯಾಕಪ್ 6 ಇರೋದು. ಪ್ಯಾಕಿಂಗ್ ನೀಟಾಗಿ ಮಾಡಿದ್ದಾರೆ, ಗ್ಲಾಸ್ ಅಲ್ವಾ, ಸೊ ಹಂಗಾಗಿ ಹಾಳಾಗಬಾರ್ದು ಹೊಡೆದ್ಬಿಟ್ಟು ಅಂತ ಹೇಳಿ ಕ್ಲೀನ್ ಆಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಮುಚ್ಚಳ ಕೂಡ ಟೈಟ್. ಇದು 195ಗೆ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿರೋದು. ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಾನು ಲಿಂಕ್ ಹಾಕಿರ್ತೀನಿ. ನಿಮಗೆ ಬೇಕಿದ್ರೆ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಬಹುದು. ಮತ್ತೆ ಪ್ರೈಸಸ್ ಕೂಡ ಹಾಕಿರ್ತೀನಿ. ಮತ್ತೆ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ಕೋಬಹುದು. ಸೊ ಚೆನ್ನಾಗಿದೆ. ಇದು ಎರಡನೇ ಪ್ರಾಡಕ್ಟ್. ಇದನ್ನು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಇಲ್ಲಿ ನಾವೇನ್ ಓಪನ್ ಮಾಡ್ತೀನಲ್ವಾ, ಆಲ್ಮೋಸ್ಟ್ ಎಲ್ಲಾನು ಮೀಶೋ ಪ್ರಾಡಕ್ಟ್ ಇದೆ. ಒಂದೆರಡು ಅಷ್ಟೇ ಅಮೆಜಾನ್ ಇಂದ ಪರ್ಚೇಸ್ ಮಾಡಿರೋದು. ಸೊ ನಾನು ನಿಮ್ಗೆ ಅದು ಹೇಳ್ತೀನಿ. ಬಟ್ ಆಲ್ಮೋಸ್ಟ್ ಎಲ್ಲಾನು ಮೀಶೋ ಪ್ರಾಡಕ್ಟ್ ಇದೆ. ಪ್ಯಾಕಿಂಗ್ ಎಲ್ಲಾನು ಎಲ್ಲ ಆರ್ಡರ್ ಡೆಲಿವರಿ ಕೊಡ್ಬೇಕಾದ್ರೂ ಅವ್ರು ಹೇಳೇ ಕಳ್ಸಿದ್ದೀನಿ. ಪ್ಯಾಕಿಂಗ್ ಅಷ್ಟು ಚೆನ್ನಾಗಿಲ್ಲ ಅಂತ, ಆದ್ರೂ ಕೂಡ ಹಂಗೆ ಕಳ್ಸಿದ್ದಾರೆ ನೋಡಿ. ಮತ್ತೆ ಸೊ ಇದನ್ನು ಕೂಡ ಪ್ಲಾಸ್ಟಿಕ್ದು ಕಂಟೈನರ್ ಇದು. ಚೆನ್ನಾಗಿದೆ. ಇದು 500 ml. ಸೊ ಇದು ಪ್ಯಾಕಪ್ 6 ಇದೆ, ಒಟ್ಟಿಗೆ ಬಂದಿರೋದು ಇದು. ಇದು ಈ ತರದ್ದು 6. ಇದು ಏನು ಇದೆ ಅಲ್ವಾ. ಸೊ ಇದು 1100 ml. ಇದು ತುಂಬಾ ಚೆನ್ನಾಗಿದೆ. ಇದನ್ನು ವೈಟ್ ಮತ್ತೆ ಬ್ಲಾಕ್ ಮುಚ್ಚ ಇದೆ, ತುಂಬಾ ಚೆನ್ನಾಗಿದೆ. ಈ 6 ಪೀಸ್ ಮತ್ತೆ ಈ 6 ಪೀಸ್ ಈ ಬಾಕ್ಸ್ ಫುಲ್ ಏನಿದೆ ಅಲ್ವಾ 12 ಪೀಸಸ್. ಇದಕ್ಕೆ ನಾನು 516 ಪೇ ಮಾಡಿರೋದು ಮೀಶೋ ಇಂದ. ನಿಮ್ಗೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಅವಾಗ ಹೇಳಿದ್ರೆ. ಸೊ ಅಲ್ಲಿ ನೀವು ಚೆಕ್ ಮಾಡ್ಕೊಂಡು ಬೈ ಮಾಡ್ಕೋಬಹುದು. ನೆಕ್ಸ್ಟ್ ನೋಡೋಣ. ಸೊ ಇದನ್ನು ಕೂಡ ನಾನು ಮೀಶೋದಿಂದನೇ ತರಿಸಿರೋದು. ಒಂದು 10 days ಆಯ್ತು ಎಲ್ಲಾನು ಆರ್ಡರ್ ಮಾಡಿ. ಕೆಲವೊಂದು ಪ್ರಾಡಕ್ಟ್ಸ್ ನ ಓಪನ್ ಮಾಡಿದೆ, ಯಾಕಂದ್ರೆ ವಿತಿನ್ 7 days ಅಲ್ಲಿ ಆದ್ರೆ ನಾವು ಚೆನ್ನಾಗಿ ಬಂದಿಲ್ಲ, ಏನಾದ್ರು ಡ್ಯಾಮೇಜ್ ಇತ್ತು ಅಂದ್ರೆ ನಾವು ಅದನ್ನ ರಿಟರ್ನ್ ಮಾಡಬಹುದು. 7 days ಆದ್ಮೇಲೆ ಅದನ್ನ ಅವಾಗ ಓಪನ್ ಮಾಡಿದ್ರೆ ಚೆನ್ನಾಗಿರಲ್ಲ, ಅಂದ್ರೆ ಅವ್ರು ರಿಟರ್ನ್ ತಗೊಳ್ಳಲ್ಲ. ಹಾಗಾಗಿ ಕೆಲವೊಂದು ನಾನು ಓಪನ್ ಮಾಡಿದ್ದೆ. ಸೊ ಇದನ್ನು ಕೂಡ ನಾನು ಓಪನ್ ಮಾಡಿ ನೋಡಿದ್ದೀನಿ ಆಲ್ರೆಡಿ. ಸೊ ಇದು ಬಂದ್ಬಿಟ್ಟು ನನಗೆ ಆಯಿಲ್ ಡಿಸ್ಪೆನ್ಸರ್ 500 ml ಬರುತ್ತೆ. ಇದು ನನಗೆ ಗ್ಲಾಸ್ ಇದೆ. ಸೊ ಇದನ್ನು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಆಯಿಲ್ ಹಾಕಬೇಕಂತ ಪ್ಲಾಸ್ಟಿಕ್ ತಗೊಂಡಿದ್ದೆ ನಾನು ಆಫ್ಲೈನ್ ಅಲ್ಲಿ, ಬಟ್ ಅದು ಕೆಳಗಡೆ ಫುಲ್ ಲೀಕ್ ಆಗ್ತಾ ಇತ್ತು. ಸೊ ಹಂಗಾಗಿ ಗ್ಲಾಸ್ ನೋಡೋಣ ಚೆನ್ನಾಗಿರುತ್ತೆ ಕಿಚನ್ ಅಲ್ಲಿ ಅಂತ. ಸೊ ಇದನ್ನ ನಾನು ತಗೊಂಡಿದ್ದೆ. ಇದು ಮೀಶೋದಲ್ಲೇ ತಗೊಂಡಿರೋದು. 500 ml 2 ಬರುತ್ತೆ. ಸೊ ಇದಕ್ಕೆ ನಮಗೆ ಮೇಲ್ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ, ಅಂದ್ರೆ ಆಯಿಲ್ ಏನು ನಮಗೆ ಲೀಕ್ ಆಗೋದಿಲ್ಲ. ಈ ತರ ಇಟ್ಟು ನಾನು ಈ ತರ ಪ್ರೆಸ್ ಮಾಡಿ ಆಯಿಲ್ ನ ಹಾಕೋಬಹುದು. ಚೆನ್ನಾಗಿದೆ, ಲುಕ್ ಚೆನ್ನಾಗಿ ಅನ್ಸುತ್ತೆ ಕಿಚನ್ ಅಲ್ಲಾದ್ರೆ. ಸೊ ಹಂಗಾಗಿ 2 ಇದ್ರ ಜೊತೆನೆ ನಮಗೆ ಸ್ಪೈಸಸ್ ಹಾಕೋಕೆ ಹಾಕಬೇಕಂತ ಈ ತರ ಗ್ಲಾಸ್ ಕೂಡ 6 ಬಂದಿದೆ. ಸೊ 6 ಬಂದಿದೆ. ಸೊ ಇಲ್ಲಿ ನನಗೆ ಮುಚ್ಚಳ ಇದೆ. ಪ್ಯಾಕಿಂಗ್ ನೋಡಿ ಎಷ್ಟು ಇದಾಗಿ. ಕಪ್ 2 ಬಂದಿದೆ ಒಳಗಡೆ. ಇದು ಬುಕ್ಸ್ ಅಲ್ವಾ, ಇದಕ್ಕೆ ನಾವು ವಾಲ್ಗೆ ಏನಾದ್ರೂ ಅಟ್ಯಾಚ್ ಮಾಡೋಕಂತ ಈ ತರ ನಮ್ಗೆ ಗಮ್ ಇರುತ್ತೆ ಇದಕ್ಕೆ ಆಕ್ಚುಲಿ ಹಿಂದ್ಗಡೆ. ಸೊ ಇದನ್ನ ಗಮ್ ರಿಮೂವ್ ಮಾಡ್ಬಿಟ್ಟು ಟ್ಯಾಪ್ ಮಾಡ್ಬೋದು. ನಾನು ಆಕ್ಚುಲಿ ಇದನ್ನ ಕಿಚನ್ಗೆ ಅಂತ ತಗೊಂಡಿರೋದು, ಅಂದ್ರೆ ಏನಾದ್ರು ಲಿಕ್ವಿಡ್ ಏನಾದ್ರು ಇಡೋದಕ್ಕೆ, ಮತ್ತೆ ಹ್ಯಾಂಡ್ ವಾಶ್ ಅದನ್ನ ಇಡೋ ಸೋಪು ಅದನ್ನೆಲ್ಲ ಡೈಲಿ ಯೂಸ್ ಮಾಡ್ತೀವಲ್ವಾ. ಸೊ ಅದನ್ನ ಇಡೋದಕ್ಕೆ ಅಂತ ನನಗೆ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು. ಸೊ ವಾಲಿಗೆನೆ. ಸೊ ಇದು ಚೆನ್ನಾಗಿದೆ ಆಕ್ಚುಲಿ, ಕ್ವಾಲಿಟಿ ಪ್ಲಾಸ್ಟಿಕ್ ಇದೆ, ಚೆನ್ನಾಗಿದೆ. ಪ್ಯಾಕ್ ಅಪ್ 2 ಬರುತ್ತೆ. ಇದು ಟೋಟಲ್ ಆಗಿ ಅಸೆಂಬಲ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇಷ್ಟು ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಆಮೇಲೆ ನಾನು ಕಿಚನ್ಗೆ ಹಾಕ್ಮೇಲೆ ನಿಮ್ಗೆ ನೆಕ್ಸ್ಟ್ ಕಿಚನ್ ಟೂರ್ ಮಾಡ್ತೀನಿ ಅಲ್ವಾ. ಸೊ ಅವಾಗ ನಿಮ್ಗೆ ನಾನು ಇದನ್ನ ಹೆಂಗ್ ಹಾಕಿದ್ದೀನಿ ಅಂತ ಹೆಂಗ್ ಕಾಣಿಸುತ್ತೆ ಅಂತ ಕೂಡ ನಿಮ್ಗೆ ಹೇಳ್ತೀನಿ. ಸೊ ಇದು ಚೆನ್ನಾಗಿದೆ ಪ್ಲಾಸ್ಟಿಕ್. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಚಿಕ್ಕದಿದೆ. ಇದು ಆರ್ಟಿಫಿಷಿಯಲ್ ಪ್ಲಾಂಟ್. ಈ ತರ ರಿಮೂವ್ ಮಾಡ್ಬೋದು ಅನ್ಕೋತೀನಿ, ಬಟ್ ಇದು ಲೂಸ್ ಆಗಿದೆ, ಇದು ಟೈಟ್ ಇದೆ.
ಇದು ಲೂಸ್ ಆಗಿದೆ, ಬಟ್ ಸೈಜ್ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಇದಕ್ಕೆ ನಾನು 120 ಏನೋ ತಗೊಂಡಿದ್ದೀನಿ, ನೆನಪಿಲ್ಲ, ಬಟ್ ಚೆನ್ನಾಗಿದೆ. ಕಿಚನ್ಗೆ ಅಂತ ಸ್ವಲ್ಪ ಡೆಕೋರೇಷನ್ ಮಾಡಕ್ಕೆ ಏನಾದರೂ ಇರಲಿ ಅಂತ ಮನೇಲಿ ಆರ್ಟಿಫಿಷಿಯಲ್ ಪ್ಲಾಂಟ್ನ. ಪ್ಯಾಕ್ ಆಫ್ 6 ಚಿಕ್ಕದಿದೆ ಸೈಜು, ಬಟ್ ಕ್ಯೂಟ್ ಆಗಿದೆ, ಚೆನ್ನಾಗಿದೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಇದೇನು ಅಂತ, ವುಡನ್ ವಾಲ್ ಹ್ಯಾಂಗಿಂಗ್. ಇದು ವಾವ್, ಚೆನ್ನಾಗಿದೆ, ನನಗೂ ಕೂಡ ಇಷ್ಟ ಆಯಿತು. ಎಲ್ಲಾದರೂ ವಾಲಿಗೆ ಹ್ಯಾಂಗ್ ಮಾಡೋಕ್ಕೆ ಅಂತ ತಗೊಂಡಿದ್ದೆ. ಕ್ಯೂಟ್ ಆಗಿದೆ, ಸೈಜ್ ಕೂಡ ಓಕೆ, ಸೈಜ್ ಓಕೆ, ಅಷ್ಟೇನು ಸ್ಮಾಲ್ ಇಲ್ಲ, ಮೀಡಿಯಂ ಸೈಜ್, ಕ್ಯೂಟ್ ಆಗಿದೆ. ಈ ಸೈಜ್ ಬರುತ್ತೆ, ಚೆನ್ನಾಗಿದೆ. ನೆಕ್ಸ್ಟ್ ನೋಡೋಣ. ನನಗೆ ಇದೇನಪ್ಪ, ಯಾವ ರೀತಿ ಓಪನ್ ಮಾಡೋದಂತೆ ಗೊತ್ತಾಗ್ತಾ ಇಲ್ಲ. ಬೊಂಬು ತರ ಬಂದಿದೆ. ಇದು ವಾಲ್ ಪೇಪರ್. ಓಕೆ, ಇದು ಒಂದು ಗ್ರೀನ್ ಮ್ಯಾಟ್ ತರ ಇದೆ. ವಾಲ್ ಪೇಪರ್ನ ನಾನು ಆರ್ಡರ್ ಮಾಡಿದ್ದೆ. ಕೆಳಗಡೆ ಏನಂತಾರೆ, ಡಸ್ಟ್ಬಿನ್ ಎಲ್ಲ ಇಡ್ತೀವಲ್ವಾ, ಸೊ ಅಲ್ಲಿ ಸ್ವಲ್ಪ ಡರ್ಟಿಯಾಗಿ ಕಾಣಿಸುತ್ತೆ, ಮೆಸ್ಸಿ ಅನ್ಸುತ್ತೆ ಅಂತ ಸ್ಟಿಕ್ ಮಾಡಿದ್ರೆ ಆಯ್ತು ಅಂತ ನಾನು ತಗೊಂಡಿದ್ದೆ. ಇಷ್ಟುದ್ದ ಬರುತ್ತೆ ನೋಡಿ, ಚೆನ್ನಾಗಿದೆ ಕ್ವಾಲಿಟಿ, ಬಟ್ ಯಾಕೋ ಸಾಕಾಗಲ್ಲ ಅನ್ಕೊಳ್ತೀನಿ. ನೋಡೋಣ ಅದು ಸ್ಟಿಕ್ ಮಾಡಿದ್ಮೇಲೆ ಹೆಂಗ್ ಕಾಣಿಸುತ್ತೆ ಅಂತ. ಹೀಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಇನ್ನೊಂದು ಆರ್ಡರ್ ಮಾಡಿ ತೊಂದರೆ ಇಲ್ಲ, ಚೆನ್ನಾಗಿದೆ ಕ್ವಾಲಿಟಿ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಏನಂತ ನೋಡೋಣ. ಚಿಕ್ಕದಿದೆ ಬಾಕ್ಸ್. ಇದು ವಾಲ್ಗೆ ಅಂತ ತಗೊಂಡಿರೋದು. ಇದು ಕಿಚನ್ ಅಲ್ಲೇ ಸ್ವಲ್ಪ ಡೆಕೋರೇಷನ್ ಮಾಡಕ್ ತಗೊಂಡಿರೋದು. ಚೆನ್ನಾಗಿದೆ, ಬಟ್ ಓಕೆ, ಅಷ್ಟೊಂದೇನು ಚೆನ್ನಾಗಿಲ್ಲ. ಇದೆಲ್ಲ ಬೆಂಡ್ ಆಗ್ಬಿಟ್ಟಿದೆ. ಓಕೆ, ಇದಕ್ಕೆ ಅಂದ್ರೆ ಇದು ಇಲ್ಲಿ ಹಿಂದ್ಗಡೆ ಸ್ವಲ್ಪ ಇದು ಇರುತ್ತೆ ಗಮ್, ಇದನ್ನ ರಿಮೂವ್ ಮಾಡ್ಬಿಟ್ಟು ನಾವು ವಾಲ್ಗೆ ಜಸ್ಟ್ ಸ್ಟಿಕ್ ಮಾಡೋದು. ಇದಕ್ಕೇನು ನಮ್ಗೆ ಸಪ್ರೇಟ್ ಆಗಿ ಏನು ಕೊಟ್ಟಿಲ್ಲ. ಸೊ ಹಿಂಗೆ ಇದನ್ನ ರಿಮೂವ್ ಮಾಡ್ಬಿಟ್ಟು ವಾಲ್ಗೆ ಸ್ಟಿಕ್ ಮಾಡೋದು. ಸೊ ನನಗೆ ಕಿಚನ್ ಟೂರ್ ಮಾಡಿದಾಗೂ ಇದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಚೆನ್ನಾಗಿ ಬಂದಿತ್ತಾ ಇಲ್ಲ ಅಂತ. ಸೊ ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂತ ನಾನು ನಿಮ್ಗೆ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ಬಟ್ ಕ್ವಾಲಿಟಿ ಏನು ಅಷ್ಟಿಲ್ಲ, ಓಕೆ ಆಗಿದೆ. ಸೊ ಇನ್ನೊಂದು ಡಬಲ್ ಸೈಡ್ ಟೇಪ್ ತೊಗೊಂಡಿದ್ದೆ. ಸೊ ಇದನ್ನ ನಾನು ಅಮೆಜಾನ್ ಅಲ್ಲಿ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಸಾರಿ, ಆಕ್ಚುಲಿ ನಾನು ಕಿಚನ್ ಅಲ್ಲಿ ಸ್ವಲ್ಪ ಹೇಳಿದ್ದಲ್ವಾ ಮೊದಲೇ ಕಿಚನ್ ಮೇಕ್ ಓವರ್ ಮಾಡೋದಂತ. ಸೊ ಅದಕ್ಕೆ ನಾನು LED ಸ್ಟಿಪ್ ಅನ್ಸೋದಿತ್ತು. ಸೊ ಹಂಗಾಗಿ ನಾನು ಇದಕ್ಕೆ ಟ್ರಾನ್ಸ್ಪರೆಂಟೇ ಬೇಕು ಅಂತ ವೈಟ್ ಕಲರ್ ತಗೊಂಡಿದ್ದೀನಿ. ಆಕ್ಚುಲಿ ನಾನು ಹಾರ್ಡ್ವೇರ್ ಶಾಪ್ ಅಲ್ಲೂ ಕೇಳಿದೆ, ಅಲ್ಲಿ ಸಿಗ್ಲಿಲ್ಲ ನನಗೆ. ಸೊ ಮಾಮೂಲಾಗಿ ನನಗೆ ಇದು ಕಾಣಿಸ್ಕೊಡ್ದಲ್ವಾ ಟೈಲ್ಸಿಗೆಲ್ಲ ಹಾಕಿದ್ರೆ. ಸೊ ಅದಕ್ಕೆ ನಾನು ಟ್ರಾನ್ಸ್ಪರೆಂಟ್ ಇರೋದು ತಗೊಂಡಿದ್ದೀನಿ. 232 ಪೇ ಮಾಡಿರೋದು, ಅದು ಅಮೆಜಾನ್ ಅಲ್ಲಿ. ಸೊ ನಿಮಗೆ ಸ್ಕ್ರೀನ್ ಅಲ್ಲೂ ಕೂಡ ಹಾಕಿರ್ತೇನೆ. ರೇಟಿಂಗ್ಸ್ ರಿವ್ಯೂ ನೋಡೇ ತಗೊಂಡಿರೋದು, ಚೆನ್ನಾಗಿದೆ. ಸೊ ಇದನ್ನು ಕೂಡ ನಾನು ಓಪನ್ ಮಾಡಿದ್ದೀನಿ. ವುಡನ್ ಹ್ಯಾಂಗಿಂಗು ಕಿಚನ್ ಅಲ್ಲೇ ಸ್ವಲ್ಪ ಡೆಕೋರೇಷನ್ ಅಂತ 2 ಪೀಸ್ ಬಂದಿದೆ. ಕಿಚನ್ ಅಲ್ಲಿ ಇಲ್ಲ ಅಂದ್ರೆ ನೀವು ಬೇಕಾದ್ರೆ ಹಾಲ್ ಅಲ್ಲಿ, ಲಿವಿಂಗ್ ಏರಿಯಾದಲ್ಲೂ ಕೂಡ ನೀವು ಯೂಸ್ ಮಾಡ್ಕೋಬಹುದು, ಯಾವ ತರ ಆದ್ರೂ ಯೂಸ್ ಮಾಡ್ಕೋಬಹುದು. ನಾನು ನಿಮ್ಗೆ ಸ್ಕ್ರೀನ್ ಅಲ್ಲಿ ಕೂಡ ಹಾಕಿರ್ತೀನಿ ಎಷ್ಟು ಅಮೌಂಟ್ ಇದೆ ಇದಕ್ಕಂತ. ಇದನ್ನು ಕೂಡ ನಾನು ಮೀಶೋದಲ್ಲೇ ತಗೊಂಡಿರೋದು. ಚೆನ್ನಾಗಿದೆ ಕ್ವಾಲಿಟಿ, ಫುಲ್ ವುಡನ್ ಇದೆ ಅಂತ ಹ್ಯಾಂಗಿಂಗ್ ಚೆನ್ನಾಗಿ ಅನ್ಸುತ್ತೆ. ನೋಡೋಣ ಡೆಕೋರೇಷನ್ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಏನೋ ಗೊತ್ತಿಲ್ಲ. ಸೊ ಇದು ಸ್ಟಿಕ್ಕರು. ಇದನ್ನ ಏನಕ್ಕೆ ಪರ್ಚೇಸ್ ಮಾಡಿರೋದು ನಾನು ಅಂತಂದ್ರೆ, ಇದನ್ನು ಕೂಡ ನಾನು ಮೀಶೋದಲ್ಲಿ ನನ್ನ ಬಳಿ ಕೆಲವೊಂದು ಕಂಟೈನರ್ ಟ್ರಾನ್ಸ್ಪರೆಂಟ್ ಇದೆ ಇಲ್ಲ. ಸೊ ಟ್ರಾನ್ಸ್ಪರೆಂಟ್ ಇರದೇ ಇರೋಕೆ ನಾನು ಏನ್ ಒಳಗಡೆ ಹಾಕಿದ್ದೀನಿ ಅಂತ ನನಗೆ ಈಸಿಯಾಗಿ ಐಡೆಂಟಿಫೈ ಮಾಡಕ್ಕೆ ಇದನ್ನ ನೇಮ್ ಪ್ಲೇಟ್ ತರ ಯೂಸ್ ಮಾಡಕ್ಕೆ ಅಂತ ಈ ತರ ಸ್ಟಿಕ್ಕರ್ ನಾನು ಬೈ ಮಾಡ್ಕೊಂಡಿರೋದು. ಸೊ ಇದ್ರ ಪ್ರೈಸಸ್ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಎಲ್ಲೂ ಹಾಕಿರ್ತೀನಿ, ಮತ್ತೆ ಮೇಲ್ಗಡೆ ಸ್ಕ್ರೀನ್ ಅಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿದೆ, ಆಕ್ಚುಲಿ ತುಂಬಾನೇ ಬಂದಿದೆ, ಬೇರೆ ಸೈಜ್ ಅಲ್ಲಿ ಡಿಸೈನ್ ಅಲ್ಲಿ ಇದೆ, ಚೆನ್ನಾಗಿದೆ. ಪ್ರಾಡಕ್ಟ್ ಬಂದು ಇದು ಫ್ರಿಡ್ಜ್ ಪರ್ಪಸ್ ತಗೊಂಡಿರೋದು. ಸ್ಟೋರೇಜ್ ಬಾಕ್ಸಸ್. ನೀವು ಸೈಡ್ ಫ್ರಿಡ್ಜ್ ಸೈಡ್ ಇರುತ್ತಲ್ಲ, ಅಲ್ಲೂ ಕೂಡ ನೀವು ವೆಜಿಟೇಬಲ್ಸ್ ಎಲ್ಲ ಇಟ್ಬಿಟ್ಟು ಸ್ಟೋರ್ ಮಾಡ್ಕೋಬಹುದು. ಪ್ಯಾಕ್ ಆಫ್ 6 ಬಂದಿರೋದು. ಇದನ್ನು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಚೆನ್ನಾಗಿದೆ, ಪ್ಲಾಸ್ಟಿಕ್ ಇದೆ. ನಾವು ಇಬ್ಬರೇ ಅಲ್ವಾ ಇರೋದು, ಸೊ ಹಂಗಾಗಿ ನಮ್ಗೆ ಕರೆಕ್ಟ್ ಇದೆ. ಇಲ್ಲಪ್ಪ ಮೀಶೋದವ್ರು, ಅದೇ ಬೇಜಾರು. ಇದು ವಾಲ್ ಪರ್ಪಸ್ ಅಂತಾನೆ ನಾನು ಸ್ಕ್ರೂನ ತಗೊಂಡಿರೋದು. ಸೊ ಇಸ್ಕೊಂಡ್ ಬಂದಿದೆ, ಒಂದು 20+ ಇದೆ ಅನ್ಕೊಳ್ತೀನಿ. ಇದನ್ನ ನಾನು ಮೀಶೋದಲ್ಲೇ ತಗೊಂಡಿದ್ದು 159 or 160 ತಗೊಂಡಿರೋದು. ಚೆನ್ನಾಗಿದೆ. ಅಂದ್ರೆ ನಾವು ಎಲ್ಲಾನು ಡ್ರಿಲ್ ಮಾಡಕ್ ಆಗಲ್ವಲ್ಲ ಕೆಲವೊಂದು ಮನೆಗಳಿಗೆ, ಸ್ಪೆಷಲಿ ಟೈಲ್ಸ್ ಎಲ್ಲ ಇರುತ್ತಲ್ವ, ಸೊ ನಾವು ಅದಕ್ಕೆ ಡ್ರಿಲ್ ಮಾಡಕ್ ಆಗಲ್ಲ. ಸೊ ಹಂಗಾಗಿ ಈ ಹುಕ್ ನ ಯೂಸ್ ಮಾಡ್ಕೊಂಡು ನಾನು ಇದನ್ನ ಹಿಂಗೆ ವಾಲ್ಗೆ ಅಂಟಿಸಿ ಇದನ್ನ ಇದು ಮಾಡಿದ್ರೆ ಎಷ್ಟು ಫಿಟ್ ಆದ್ರೂ ಕೂಡ ಮಾಡ್ಕೋಬಹುದು. ನಾನು ನಿಮಗೆ ಕಿಚನ್ ಟೂರ್ ಮಾಡಿದಾಗ ಕೂಡ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ತರ ಯೂಸ್ ಮಾಡಿದೀವಿ ಅಂತ. ಸೊ ತುಂಬಾನೇ ಯೂಸ್ ಆಗಿದೆ. ರೇಟಿಂಗ್ಸ್ ರಿವ್ಯೂ ನೋಡೇ ತಗೊಂಡಿರೋದು, ತುಂಬಾನೇ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಇದನ್ನ ಓಪನ್ ಮಾಡಿದೆ.
ಆ್ಯಕ್ಚುಲಿ ಇದನ್ನು ನಾನು ಕಿಚನ್ ಪರ್ಪಸೇ ತೊಗೊಂಡಿರೋದು. ಲೈಟ್ ಸ್ಟಿಪ್ಸ್ ಅಂತ, ಲೈಟ್ ಸ್ಟಿಪ್ಸ್ ಬರುತ್ತೆ ಇದಕ್ಕೆ. ಅಂದರೆ ನಾನು ಸ್ವಲ್ಪ ಕಿಟಕಿಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ, ಸ್ವಲ್ಪ ನಮ್ಮ ಕಿಚನಲ್ಲಿ ಅಷ್ಟೊಂದು ಬೆಳಕಿಲ್ಲ, ಸೊ ಹಾಗಾಗಿ ಸ್ವಲ್ಪ ಡೆಕೋರೇಷನ್ ಪರ್ಪಸ್ಗೆ ಅಂತ ಇದನ್ನ ತಗೊಂಡಿರೋದು. ಇದನ್ನ ನಾನು 230 ಏನೋ ಕೊಟ್ಟು ತಗೊಂಡಿರೋದು. ಹಾರ್ಡ್ವೇರ್ ಶಾಪಲ್ಲೂ ತಗೊಂಡೆ, ಕೇಳಿದೆ, ಬಟ್ ಇಷ್ಟು ಕ್ವಾಲಿಟಿ ಸಿಗ್ಲಿಲ್ಲ ನನಗೆ, ಚೆನ್ನಾಗಿರಲಿಲ್ಲ, ತುಂಬಾ ರೇಟ್ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನು ಮೀಶೋದಲ್ಲೇ ತಗೊಂಡಿದ್ದು 230ನ. ಡೆಕೋರೇಷನ್ ಮಾಡಿದ್ಮೇಲೆ ತೋರಿಸ್ತಿರ್ತೀನಿ ಎಷ್ಟು ಯೂಸ್ ಆಗುತ್ತೆ ಅಂತ. ತುಂಬಾ ಚೆನ್ನಾಗಿದೆ. ನಾನು ಇದನ್ನ ವೈಟ್ ಕಲರ್ ಅಲ್ಲಿ ತಗೊಂಡಿರೋದು. ಸೊ ನೀವು ಮಲ್ಟಿ ಕಲರ್ ಅಲ್ಲಿ ಸಿಗುತ್ತೆ, ನಿಮಗೆ ಬೇಕಿದ್ರೆ ತಗೋಬಹುದು. ಬಟ್ ನನಗೆ ವೈಟ್ ಕಲರ್ ಇಷ್ಟ ಆಯ್ತು, ಸೊ ಹಂಗಾಗಿ ನಾನು ವೈಟ್ ಕಲರ್ ತಗೊಂಡಿರೋದು. ಇಲ್ಲಿ ನಿಮಗೆ ಸ್ವಿಚ್ ಕೂಡ ಕೊಟ್ಟಿದ್ದಾರೆ, ಎಲ್ಲಾನು ರೆಡಿ ಮಾಡೇ ಕೊಟ್ಟಿದ್ದಾರೆ, ಜಸ್ಟ್ ನಾವು ಹೋಗಿ ಇದು ಮಾಡೋದಷ್ಟೇ. ಚೆನ್ನಾಗಿದೆ. ಸೊ ನೆಕ್ಸ್ಟ್ ಬಂದು ಪೇಪರ್ ಅಲ್ಲಿ ಸುತ್ಕೊಟ್ಟಿದ್ದಾರೆ ನೋಡಿ, ಮೀಶೋದವ್ರ ಪ್ಯಾಕಿಂಗ್ ಸೈಜ್ ಹೆಂಗಿದೆ ಅಂತ. ಸೊ ಇದನ್ನ ನಾನು ಲಿವಿಂಗ್ ರೂಮ್ ಇಲ್ಲ ಬೆಡ್ರೂಮ್ ಹಾಲ್ಗೆ ಅಂತ ತಗೊಂಡಿರೋದು. ನಿಮ್ಗೆ ತುಂಬಾನೇ ಕ್ಯೂಟ್ ಆಗಿದೆ ಆಕ್ಚುಲಿ. ಇದನ್ನು ಕೂಡ ವುಡನ್ದು, ತುಂಬಾನೇ ಕಲರ್ಸ್ ಕೂಡ ಚೆನ್ನಾಗಿದೆ. ಡಿಫ್ರೆಂಟ್ ಸೈಜಸ್, ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಇದೆ ನೋಡಿ. 4, 5, 6, 7, 8, 9, 10, 11, 12. ಸೊ 12 ಪೀಸಸ್ ಇದೆ. ಸೊ ನಿಮ್ಗೆ ಸ್ಕ್ರೀನ್ ಅಲ್ಲಿ ಕೂಡ ಹಾಕಿರ್ತೀನಿ, ವಾಲ್ಗೆ ಡೆಕೋರೇಷನ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ. ಬಟ್ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಅವಾಗಲೇ ನೋಡಿದ್ದೆ, ಯಾಕಂದ್ರೆ ಇದು ಮೊನ್ನೆ ಬಂದಿತ್ತು, ನನಗೆ ಕ್ಯೂರಿಯಾಸಿಟಿ ತಾಳಕ್ಕಾಗಲಿಲ್ಲ ಹೆಂಗ್ ಬಂದಿದೆ ಅಂತ. ಬಟ್ ತುಂಬಾನೇ ಚೆನ್ನಾಗಿದೆ. ತುಂಬಾನೇ ಕಲರ್ ಕೂಡ ಚೆನ್ನಾಗಿದೆ. ಅಮೌಂಟ್ ಬಂದು 150 ಪೇ ಮಾಡಿರೋದು ಮೀಶೋದಲ್ಲಿ. 150ಗೆ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ವುಡನ್ದು ತುಂಬಾ ಚೆನ್ನಾಗಿದೆ. ಸೊ ಅದಕ್ಕೆ ನನಗೆ ಡಬಲ್ ಟೇಪ್ ತರ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಸೊ ನೀವು ವಾಲ್ಗೆ ಯೂಸ್ ಆಗ್ಲಿ ಅಂತ. ಸೊ ನಾನು ಇದನ್ನು ನೋಡ್ತೀನಿ, ಕೆಲವೊಂದಕ್ಕೆ ಏನಾಗುತ್ತೆ ಅಂದ್ರೆ ಪೇಂಟ್ಗಳು ಕಿತ್ಕೊಂಡು ಬರುತ್ತೆ. ನಾನು ಈ ತರ ಯೂಸ್ ಮಾಡಿದ್ದೀನಿ. ಸೊ ಇದಾಗಲಿಲ್ಲ ಅಂದ್ರೆ ನಾನು ನಿಮ್ಗೆ ಅವಾಗಲೇ ಡಬಲ್ ಟೇಪ್ ತೋರಿಸಿದ್ನಲ್ಲ ಟ್ರಾನ್ಸ್ಪರೆಂಟ್, ಸೊ ಅದನ್ನ ಬೇಕಾದ್ರೂ ನಾನು ಹಾಕ್ಬೇಕಂತ ಅದೇ ಪರ್ಪಸ್ಗೆ ತಗೊಂಡಿರೋದು. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಇದಕ್ಕೆ ನಿಮ್ಗೆ ಸ್ಟಿಕ್ ಮಾಡೋಕಂತ ಡಬಲ್ ಟೇಪ್ ತರ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಕಿಚನ್ ಯಾವ ತರ ಇಷ್ಟ ಇದೆ ಅಂತ ಬೇಜಾರು ಮಾಡ್ಕೋಬೇಡಿ. ಕಿಚನ್ ರ್ಯಾಕು ನಮಗೆ ಇಲ್ಲಿ ಸ್ಕ್ರೂ ಕೊಟ್ಟಿದ್ದಾರೆ, ಅಂದ್ರೆ ಕೆಳಗಡೆ ಸ್ಟ್ಯಾಂಡ್ಗೆ ಅಂತ. ಸೈಜು ಅಷ್ಟೊಂದು ದೊಡ್ಡದಾಗಿಲ್ಲ, ಓಕೆ ಮೀಡಿಯಂ ಸೈಜ್ ಅಲ್ಲಿದೆ. ಇದು ಸ್ಕ್ರೂ ಹಾಕ್ಬಿಟ್ಟು ಕಿಚನ್ಗೆ ನನಗೊಂದು ಬೇಕಾಗಿತ್ತು ರ್ಯಾಕು, ಒಂದೇ ಇತ್ತು ಮನೇಲಿ. ಸೊ ಮೇಲ್ಗಡೆನೂ ನಮಗೆ ಸ್ಟೋರೇಜ್ ಮಾಡಿದ್ದಾರೆ, ಬಟ್ ನನಗೆ ಒಂದು ಕೆಳಗಡೆ ಒಂದು ಬೇಕಿತ್ತು. ಕ್ವಾಲಿಟಿ ಚೆನ್ನಾಗಿದೆ, ಸ್ಟೀಲ್ದು ಚೆನ್ನಾಗಿದೆ. ಸೈಜ್ ಸ್ವಲ್ಪ ಪುಟ್ಟದಿದೆ, ಬಟ್ ಪರವಾಗಿಲ್ಲ, ಚೆನ್ನಾಗಿದೆ. ಇದು ಗ್ರೀನ್ ಮ್ಯಾಟು ಗ್ರಾಸ್ದು. ಸೊ ಇದನ್ನ ನಾನು 250ಗೆ ಮೀಶೋದಲ್ಲಿ ತಗೊಂಡಿರೋದು. ತುಂಬಾ ಚೆನ್ನಾಗಿದೆ ಆಕ್ಚುಲಿ, ಕ್ವಾಲಿಟಿ ಇಷ್ಟ ಆಯ್ತು ನನಗೆ. ಸೊ ನೀವು ಬೇಕಿದ್ರೆ ನಾನು ಆಫ್ಲೈನ್ ಅಲ್ಲೂ ಚೆಕ್ ಮಾಡಿದ್ದೀನಿ, ಇಷ್ಟು ಕ್ವಾಲಿಟಿಯಲ್ಲಿ ನನಗೆ, ಕ್ವಾಲಿಟಿ ಅಂದ್ರೆ ಇಷ್ಟು ಸೈಜ್ ಅಲ್ಲಿ ನನಗೆ 250 ಸಿಗಲ್ಲ. ಸೊ ನನಗೆ ಇಷ್ಟಕ್ಕೇನೆ 90-100 rupees ಹೇಳಿದ್ರು. ನಾನು ಚೆಕ್ ಮಾಡ್ಬಿಟ್ಟು ತಗೊಂಡಿರೋದು, ಬಟ್ ಚೆನ್ನಾಗಿದೆ. ಇದನ್ನ ನೀವು ಮ್ಯಾಟ್ ತರ ಯೂಸ್ ಮಾಡ್ಬೋದು, ಕಟ್ ಮಾಡ್ಬಿಟ್ಟು. ಇಲ್ಲಾಂದ್ರೆ ನಾನು ಆಕ್ಚುಲಿ ಇಂಡೋರ್ ಪ್ಲಾಂಟ್ಸ್ ಹಾಕಿರ್ತೀವಲ್ಲ, ಕೆಳಗಡೆ ನೀರು ಗೀರು ಸೋರ್ಬಾರ್ದು, ಕೆಳಗಡೆ ಹಾಕಿದ್ರೆ ನೀಟಾಗಿ ಅನ್ಸುತ್ತೆ ಅಂತ ಇದನ್ನ ಆ ಪರ್ಪಸ್ ತಗೊಂಡಿರೋದು. ಎಲ್ ಶೇಪ್ ಅಲ್ಲಿ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ಮತ್ತೆ ತುಂಬಾ ಲಾಂಗ್ ಆಗಿದೆ. 250ಗೆ ವರ್ತು. ಇದನ್ನ ಚೂರು ಪ್ಯಾಕಿಂಗ್ ಪರವಾಗಿಲ್ಲ ಮೀಶೋದವರು. ಕೆಲವೊಂದ್ಸರಿ ಏನಾಗಿದೆ, ಪ್ರಾಡಕ್ಟ್ಸ್ ಇಷ್ಟ ಆದ್ರೆ ಪ್ಯಾಕಿಂಗ್ ಪರವಾಗಿಲ್ಲ ಅನ್ಸುತ್ತೆ, ಹೆಂಗೋ ಬಂದಿದೆಯಲ್ಲ ಅನ್ಸುತ್ತೆ. ಕೆಲವೊಂದ್ಸರಿ ಪ್ರಾಡಕ್ಟ್ ಚೆನ್ನಾಗಿಲ್ಲ, ಪ್ಯಾಕಿಂಗ್ನು ಚೆನ್ನಾಗಿಲ್ಲ ಅಂದ್ಮೇಲೆ BP ಸ್ವಲ್ಪ ಹೈ ಆಗುತ್ತೆ. ಈ ತರ ನೀಟ್ ಆಗಿದ್ರು ಪ್ರಾಬ್ಲಮ್ ಬಿಡಕ್ಕೆ. ಇದನ್ನು ಸ್ಟೋರೇಜ್ ಪ್ಯಾಕ್ ಆಫ್ 4 ಬಂದಿದೆ. ಆಕ್ಚುಲಿ ನಿನ್ನೆ ಬಂತು ಸ್ಟೋರೇಜ್ ಕಂಟೈನರು. ಇದು 600 ml ಬರುತ್ತೆ. ನಾನು ಆಕ್ಚುಲಿ ಫ್ರಿಡ್ಜಿಗೆ ಅಂತ ತಗೊಂಡಿರೋದು. ಏನಾದ್ರೂ ತೆಂಗಿನ ತುರಿ ಅಥವಾ ಏನಾದ್ರೂ ಇಟ್ಟಿರ್ತೀವಲ್ವ, ಸ್ವಲ್ಪ ದಿನ ಇರ್ಲಿ ಅಂತ ತಗೊಂಡಿರೋದು. ಚೆನ್ನಾಗಿತ್ತು. ಪ್ಲಾಸ್ಟಿಕ್ ನೋಡಿದ್ರೆ ಗಾಜ್ ಅನ್ಸುತ್ತೆ, ಬಟ್ ಇದು ಪ್ಲಾಸ್ಟಿಕ್ ಇರೋದು. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಏನಿರುತ್ತಲ್ವಾ, ಸೊ ಅದನ್ನ ಕಟ್ ಮಾಡೋಕಂತ ಇದನ್ನ ತಗೊಂಡಿರೋದು. ಇದನ್ನು ಕೂಡ ನಾನು ಮೀಶೋದಲ್ಲೇ ತಗೊಂಡಿರೋದು. ಸೊ ಇದರ ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ, ನಿಮ್ಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ಡ್ರೈ ಫ್ರೂಟ್ಸ್ ಕಟ್ಟ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ರೇಟಿಂಗ್ಸ್ ನೋಡಿ ತಗೊಂಡಿರೋದು. ತುಂಬಾ ಜನ ಪರ್ಚೇಸ್ ಮಾಡಿದ್ರು, ನನಗೂ ಇಷ್ಟ ಆಯ್ತು ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಆರ್ಟಿಫಿಷಿಯಲ್ ಪ್ಲಾಂಟ್. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಇದು ಕಿಚನ್ಗೆ ಅಂತಾನೆ ಸ್ವಲ್ಪ ಡೆಕೋರೇಷನ್ ಅಂತ ತಗೊಂಡಿರೋದು. ತುಂಬಾನೇ ಗ್ರೀನ್ ಆಗಿದೆ, ಮತ್ತೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ.
232 ಅಮೌಂಟ್ ತಕ್ಕಂಗೆ ಇದೆ. ಇದನ್ನು ಕೂಡ ನಾನು ಮೀಶೋದಲ್ಲೇ ತಗೊಂಡಿರೋದು. ತುಂಬಾ ಚೆನ್ನಾಗಿ ಅನಿಸುತ್ತೆ, ಡೆಕೋರೇಷನ್ ಮಾಡ್ತೀವಲ್ವಾ, ಸೊ ಸ್ವಲ್ಪ ಏನಾದ್ರೂ ಚೇಂಜಸ್ ಮಾಡೋಣ ಅಂತ ಇದು ತಗೊಂಡಿರೋದು. ತುಂಬಾ ಚೆನ್ನಾಗಿದೆ. ಇದು ಆಫ್ಲೈನ್ ಪರ್ಚೇಸ್ ಮಾಡಿರೋದು. ಇದು 2 ಟೀ ಗ್ಲಾಸಸ್ ನ ನಾವು ಮೊನ್ನೆ ಡಿಮಾರ್ಟ್ ಹೋಗಿದ್ವಿ, ಸೊ ಅಲ್ಲಿ ಕೊಟ್ಟು ತಗೊಂಡಿರೋದು. ಇದು ಎಷ್ಟು ಅಂದ್ರೆ 19 ರುಪೀಸ್ ಒಂದೊಂದು. ತುಂಬಾ ಚೆನ್ನಾಗಿತ್ತು, ನ್ಯಾಚುರಲ್ ಅನಿಸ್ತಾ ಇತ್ತು ಟೀ ಕುಡಿಯೋಕೆ ಯಾವಾಗಾದ್ರೂ ಅಂತ 2 ಪೀಸ್ ತಗೊಂಡಿರೋದು. ಡಿಮಾರ್ಟ್ ಅಲ್ಲಿ 19 ರುಪೀಸ್. ಫ್ರೂಟ್ಸ್ ಹಾಕೋಕೆ ಇರ್ಲಿಲ್ಲ ಮನೇಲಿ, ಹಳೇದಾಗ ಹೋಗ್ಬಿಟ್ಟಿತ್ತು. ತಗೊಂಡಿರೋದು ಲೀಫ್ ತರ ಇತ್ತು, ತುಂಬಾ ಚೆನ್ನಾಗಿತ್ತು, ಗ್ರೀನರ್ ಅಂತ ತಗೊಂಡಿರೋದು. ಇದನ್ನು ಕೂಡ ನಾನು ಡಿಮಾರ್ಟ್ ಅಲ್ಲೇ 129ಗೆ ತಗೊಂಡಿರೋದು. ಅದು ಚೆನ್ನಾಗಿ ಕಾಣಿಸುತ್ತೆ ಅಂತ ಇಟ್ರೆ. ಸೊ ಇದು ಜ್ಯೂಸ್ ಗ್ಲಾಸಸ್ 2 ತಗೊಂಡಿರೋದು. ಸುಮ್ಮನೆ ಮನೇಲಿ ಯಾವಾಗಾದ್ರೂ ಜ್ಯೂಸ್ ಕುಡಿಯೋಕೆ ಇತ್ತು ಸೆಟ್, ಪ್ಲಾಸ್ಟಿಕ್ ಇತ್ತು. ಸೊ ಸ್ವಲ್ಪ ಗ್ಲಾಸಿನ ತಗೊಳ್ಳೋಣ ಅಂತ. ಎಲ್ಲಾನು ತುಂಬಾನೇ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಲ್ವಾ, ಸೊ ಹಂಗಾಗಿ ಗ್ಲಾಸಸ್ ಇರ್ಲಿ ಅಂತ ತಗೊಂಡಿರೋದು. ಕ್ವಾಲಿಟಿ ಚೆನ್ನಾಗಿದೆ. ಒಂದಕ್ಕೆ 59 ಡಿಮಾರ್ಟ್ ಅಲ್ಲಿ ಚೆನ್ನಾಗಿದೆ. 2 ತಗೊಂಡಿರೋದು ಇದು. ಸೊ ಇದು ಕಿಚನ್ ಟವಲ್ 1 ತಗೊಂಡಿರೋದು ಡಿಮಾರ್ಟ್ ಅಲ್ಲಿ. ಎಷ್ಟು ಅಮೌಂಟ್ ಅಂತ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿ ಅನಿಸ್ತು, ಸೊ ಹಂಗಾಗಿ ತಗೊಂಡಿರೋದು. ಗ್ಲಾಸ್ ಬೌಲ್ 159. ಇದನ್ನು ಕೂಡ ಡಿಮಾರ್ಟ್ ಎಲ್ಲ ತಗೊಂಡಿರೋದು. ಚೆನ್ನಾಗಿದೆ, ಏನಾದ್ರೂ ಕಲಿಸ್ಲಿಕ್ಕೆ ಚೆನ್ನಾಗಿ ಅನ್ಸುತ್ತೆ. ಕಿಚನ್ ಅಲ್ಲಿ ಎಲ್ಲಾನು ಪ್ಲಾಸ್ಟಿಕ್ ಆಗ್ಬಿಟ್ಟಿತ್ತು, ಸೊ ಹಾಗಾಗಿ ಚೆನ್ನಾಗಿ ಅನಿಸ್ತು. ಸೈಜ್ ಕೂಡ ನನಗೆ ಈ ಸೈಜ್ ಬೇಕಾಗಿತ್ತು, ಸೊ ಹಾಗಾಗಿ ತಗೊಂಡಿರೋದು. ಚೆನ್ನಾಗಿದೆ. ಸೊ ಇದು ನೆಕ್ಸ್ಟ್ ವೆಜಿಟೇಬಲ್ಸ್, ಫ್ರೂಟ್ಸ್ ಏನಾದ್ರು ತೊಳೆದ್ಬಿಟ್ಟು ಕ್ಲೀನ್ ಆಗಿ ವಾಶ್ ಮಾಡಿ ಫ್ರಿಜ್ ಅಲ್ಲಿ ಹಂಗೆ ಇಡಕ್ ಆಗಲ್ವಲ್ಲ, ಸೊ ಅದಕ್ಕೆ ಇಲ್ಲೆಲ್ಲ ಹೋಲ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇದನ್ನು ಕೂಡ ಎಷ್ಟು ಅಮೌಂಟ್ ಅಂತ, ಓಕೆ 90 ರುಪೀಸ್, ಸಾರಿ 79ಗೆ ತಗೊಂಡಿರೋದು. ಡಿಮಾರ್ಟ್ ಎಲ್ಲ ತಗೊಂಡಿರೋದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ನೋಡಿದ್ರಲ್ವಾ, ನಾನು ಇದಿಷ್ಟು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಪ್ರಾಡಕ್ಟ್ಸ್ ಗಳು. ಸೊ ಇಷ್ಟರಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಇದು ವುಡನ್ ವಾಲ್ ಹ್ಯಾಂಗಿಂಗ್. ತುಂಬಾನೇ ಕ್ಯೂಟ್ ಆಗಿದೆ, ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಇದೆ, ತುಂಬಾ ಚೆನ್ನಾಗಿದೆ. ಸುಮಾರು ಜನ ಅನ್ಕೊಂಡಿರ್ತೀರಾ ಆನ್ಲೈನ್ ಅಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ ಡ್ಯಾಮೇಜಸ್ ಇರುತ್ತೆ, ಪ್ರೈಸಸ್ ಜಾಸ್ತಿ ಇದ್ರೂ ಕೂಡ ಕ್ವಾಲಿಟಿ ಚೆನ್ನಾಗಿರಲ್ಲ ಅಂತ ಅನ್ಕೊಂಡಿರ್ತೀವಿ. ಸೊ ನಾವು ರೇಟಿಂಗ್ಸ್ ಮತ್ತೆ ರಿವ್ಯೂ ಚೆಕ್ ಮಾಡಿಬಿಟ್ಟು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಆಫ್ಲೈನ್ ಗಿಂತನೂ ಒಳ್ಳೆ ಪ್ರಾಡಕ್ಟ್ಸ್ ಕಡಿಮೆ ಪ್ರೈಸ್ ಎಲ್ಲ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಪ್ರಾಡಕ್ಟ್ ಇಷ್ಟ ಆಯ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಗೂ ಕೂಡ ಇದ್ರಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ಸ್ ಇಷ್ಟ ಆಗಿದ್ರೆ ನಾನು ಎಲ್ಲಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಲಿಂಕ್ ನ. ಸೊ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ರಾಗದಲ್ಲಿ ಸಿಗೋಣ. ಧನ್ಯವಾದಗಳು.